ಮಂಗಳವಾರ ದಿನಾಂಕ 7/7/2026 ಬೆಳಿಗ್ಗೆ 11 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಗನ ಮಹಲದವರೆಗೆ ಈ ಒಂದು ವ್ಯಸನ ಮುಕ್ತ ಭಾರತದ ಜಾಗೃತಿ ರ್ಯಾಲಿಯನ್ನು ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಉತ್ಸವ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಒಂದು ರ್ಯಾಲಿಯಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸೇರಿ ಭಾಗವಹಿಸಲಿದ್ದಾರೆ. ಇದು ಇವತ್ತಿನ ದಿನಗಳಲ್ಲಿ ಎಲ್ಲ ಕಡೆ ವಿದ್ಯಾರ್ಥಿಗಳು ವ್ಯಸನಕ್ಕೆ ಬಲಿಯಾಗ್ತಕ್ಕಂಥದ್ದು, ಯುವಕರು ಬಹಳಷ್ಟು ವ್ಯಸನಕ್ಕೆ ಅವರು ಮಾರು ಹೋಗ್ತಾ ಇರೋದರಿಂದ ಈ ಒಂದು ಜನರೊಳಗೆ ಇದರಿಂದ ಈ ವ್ಯಸನ ಮುಕ್ತವನ್ನು ಮಾಡಬೇಕು ಮತ್ತು ಮಕ್ಕಳ ಬಗ್ಗೆ ಒಂದು ಗಮನವನ್ನು ಹರಿಸಿ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರು ಯಾವುದೇ ಒಂದು ಈ ಮಾದಕ ವಸ್ತುಗಳಲ್ಲಿ ಬಲಿಯಾಗಬಾರ್ದು ಅಂತ ಉದ್ದೇಶದಿಂದಾಗಿ ಈ ರ್ಯಾಲಿಯನ್ನು ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಮತ್ತು ಈ ರ್ಯಾಲಿಯನ್ನು ನಮ್ಮ SP ಆದಂತಹ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಮತ್ತು DC ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಆನಂದ್ ಸಾಹೇಬರು ಅದನ್ನು ಉದ್ಘಾಟಿಸಲಿದ್ದಾರೆ. ಮತ್ತು ಈ ರ್ಯಾಲಿಯಲ್ಲಿ ನಾವು ಅಂದರೆ ಮಕ್ಕಳ ಜೊತೆಗೆ ಎಲ್ಲ ಪಾಲಕರು ಮತ್ತು ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ. ರ್ಯಾಲಿಯಲ್ಲಿ ಅಂದರೆ ಈಗ ಜನರೊಳಗೆ ಈ ಒಂದು ರೀತಿ ಈ ಡ್ರಗ್ಸ್ ಬಗ್ಗೆ ಯಾವ ರೀತಿ ಇಫೆಕ್ಟ್ ಆಗ್ತಾಯಿದೆ, ಕುಟುಂಬಗಳು ಯಾವ ರೀತಿ ಹಾಳಾಗ್ತಾ ಇದ್ದಾವೆ, ಮಕ್ಕಳು ಇವತ್ತು ಯಾವ ರೀತಿ ಇದು ಆಗ್ತಾ ಇದ್ದಾರೆ, ಇವತ್ತು ದಿನನಿತ್ಯ ನೀವು ಮೀಡಿಯಾದೊಳಗೆ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ವ್ಯಸನಿಗಳು ಏನಾದರೂ ಬುದ್ಧಿ ಹೇಳಕ್ಕೆ ಹೋದರೂ ಕೂಡ ಅವರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಮತ್ತು ನಮಗೆ ನೀವು ಯಾರು ಹೇಳ್ತಕ್ಕಂಥವ್ರು ಅಂತಕ್ಕಂತಹ ವಿಚಾರಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇವುಗಳನ್ನು ನಾವು ಹೀಗೆ ಸರಿದೂಗಿಸ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಾಂದ್ರೆ ಯುವಕರು ದಾರಿ ತಪ್ಪಿದರೆ ದೇಶಕ್ಕೆ ಮಾರಕ ಆಗ್ತದೆ ಮತ್ತು ಇದರಿಂದ ದೇಶಕ್ಕೆ ಹಾನಿ ಆಗ್ತದೆ ಅಂಥೇಳಿ ಈ ಅವೇರ್ನೆಸ್ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ.